ಮಹಿಳೆಯರಿಗೆ ಎಲ್ಲಿ ಮುಟ್ಟಿದರೆ ಬೇಗ ಉದ್ವೇಗವಾಗುತ್ತಾರೆ? ಮಹಿಳೆಯರ ಉದ್ವೇಗ ಪುರುಷರಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ. ಆದರೆ ಕೇವಲ ದೇಹ ಅಷ್ಟೇ ಅಲ್ಲ, ಮನಸ್ಸು, ಭಾವನೆ, ಸುರಕ್ಷಿತ ಪರಿಹಾರ, ನಂಬಿಕೆ ಮತ್ತು ಸ್ಪರ್ಶದ ಮೃದು ಸಮಯ ಈ ಎಲ್ಲವೂ ಸೇರಿ ಉದ್ವೇಗಕ್ಕೆ ಕಾರಣವಾಗುತ್ತದೆ. ಒಬ್ಬ ವ್ಯಕ್ತಿಗೆ ಕೆಲಸ ಮಾಡುವ ಸ್ಪರ್ಶ ಇನ್ನೊಬ್ಬರಿಗೆ ಅಷ್ಟೇ ಪರಿಣಾಮ ನೀಡದೇ ಇರಬಹುದು. ಆದರೂ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಸಂವೇದನಾಶೀಲ ಭಾಗಗಳು ಯಾವುದು ಗೊತ್ತಾ? ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಎಲ್ಲಿ ಮತ್ತು ಹೇಗೆ ಮುಟ್ಟಿದರೆ ಬಹುಬೇಗ ಉದ್ವೇಗವಾಗುತ್ತಾರೆ ಎಂದು ಪೂರ್ತಿ ತಿಳಿಯೋಣ ಬನ್ನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತವಾಗಿದೆ. ಆದ್ದರಿಂದ ಪುರುಷರು ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಇದು ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಕುತ್ತಿಗೆ ಮತ್ತು ಕಿವಿಯ ಭಾಗ. ಕುತ್ತಿಗೆ ಮತ್ತು ಕಿವಿಯ ಸುತ್ತಲಿನ ಭಾಗ ಮಹಿಳೆಯರಲ್ಲಿ ಅತ್ಯಂತ ಸಂವೇದನಾಶೀಲ ಭಾಗ. ಇಲ್ಲಿ ಮೃದುವಾದ ಸ್ಪರ್ಶ, ಮೆತ್ತಗಿನ ಮುದ್ದು, ಕಿವಿಯ ಹಿಂದೆ ಸಣ್ಣ ಟಚ್ ಇವು ನರಗಳನ್ನು ಸಕ್ರಿಯಗೊಳಿಸಿ ಶೀಘ್ರ ಉದ್ವೇಗ ಉಂಟು ಮಾಡಬಹುದು. ಈ ಭಾಗದಲ್ಲಿ ಸ್ಪರ್ಶ ಸೈಕಾಲಜಿಕಲ್ ಅಂಶ ಸಹ ಕಾರಣವಾಗುತ್ತದೆ. 2. ತುಟಿಗಳು ಮತ್ತು ಮುಖದ ಭಾಗ. ಮುಖ, ಕೆನ್ನೆ ಮತ್ತು ಗಲ್ಲ ಮತ್ತು ವಿಶೇಷವಾಗಿ ತುಟಿಗಳು ಇವು ಭಾವನಾತ್ಮಕ ಸಂಪರ್ಕವನ್ನು ಬಲಪಡಿಸುವ ಭಾಗಗಳು. ನಿಧಾನವಾದ ಮುತ್ತು ಮತ್ತು ಲೈಟ್ ಟಚ್, ತುಟಿಗಳ ಮೇಲೆ ಸಾಫ್ಟ್ ಪ್ರೆಷರ್ ಇವು ಅವರಲ್ಲಿ ಹತ್ತಿರದ ಭಾವನೆ ಮೂಡಿಸಿ ಉದ್ವೇಗಕ್ಕೆ ಒಳಗಾಗಲು ಹೆಚ್ಚಿಸುತ್ತದೆ. 3. ಬೆನ್ನು ಮತ್ತು ಮೂಳೆಗಳ ಭಾಗ. ಮಹಿಳೆಯರ ಬೆನ್ನು, ವಿಶೇಷವಾಗಿ ಸ್ಪೈನ್ ಲೈನ್ ಸಮೀಪ ಹೆಚ್ಚು ಸಂವೇದನಾಶೀಲಕಾರಿ. ಬೆನ್ನಿನ ಮೇಲೆ ನಿಧಾನವಾಗಿ ಕೈಯನ್ನು ಆಡಿಸುವುದು, ಕೆಳಬೆನ್ನಿನ ಹತ್ತಿರ ಸಾಫ್ಟ್ ಮಸಾಜ್ ಇವು ನರಗಳಿಗೆ ಉತ್ತೇಜನ ನೀಡುತ್ತದೆ ಮತ್ತು ಮಹಿಳೆಯರು ರಿಲ್ಯಾಕ್ಸ್ ಆಗಿ ಹೆಚ್ಚು ರೆಸ್ಪಾಂಡ್ ಮಾಡುತ್ತಾರೆ. 4. ಕೈ ಮತ್ತು ಬೆರಳಿನ ಸ್ಪರ್ಶ. ಕೈ ಹಿಡಿದುಕೊಳ್ಳುವುದು, ಬೆರಳಿಗೆ ಮೃದುವಾಗಿ ಸ್ಪರ್ಶಿಸುವುದು ಸಣ್ಣ ಗೆಸ್ಚರ್ ಆಗಿದ್ದರೂ ಮಹಿಳೆಯರಲ್ಲಿ ಉದ್ವೇಗ ಉಂಟು ಮಾಡುತ್ತದೆ. ಸಂಬಂಧದಲ್ಲಿ ಕಂಫರ್ಟ್ ಮತ್ತು ಸೆಕ್ಯೂರಿಟಿ ಎಂಬ ಭಾವನೆಗಳು ಈ ಉದ್ವೇಗವನ್ನು ಹೆಚ್ಚಿಸುತ್ತವೆ. 5. ಹೊಟ್ಟೆಯ ಭಾಗ ಮತ್ತು ನಾಭಿಯ ಪ್ರದೇಶ. ನಾಭಿಯ ಮೇಲೆ ಲೈಟ್ ಸ್ಪರ್ಶ, ಹಿಪ್ಗಳ ಹತ್ತಿರ ಟಚ್ ಇವುಗಳು ತುಂಬ ಸಂವೇದನಾಶೀಲ. ಇಲ್ಲಿ ಈ ಭಾಗದಲ್ಲಿ ಸ್ಲೋ ಮತ್ತು ರೊಮ್ಯಾಂಟಿಕ್ ಟಚ್ ಮಹಿಳೆಯರಲ್ಲಿ ಉದ್ವೇಗವನ್ನು ಹೆಚ್ಚಿಸುತ್ತದೆ. 6. ಸ್ತನ ಮತ್ತು ಸ್ತನದ ಸುತ್ತಮುತ್ತಲಿನ ಭಾಗ. ಎಲ್ಲ ಮಹಿಳೆಯರಿಗೂ ಒಂದೇ ರೀತಿಯ ಇಷ್ಟ ಇರಬೇಕು ಎನ್ನುವುದಿಲ್ಲ. ಆದರೆ ಸಾಮಾನ್ಯವಾಗಿ ಮೃದುವಾದ ಸ್ಪರ್ಶ, ನಿಧಾನವಾಗಿ ಸ್ಪರ್ಶ ಮಾಡುವುದು ಒತ್ತಡ ಕಡಿಮೆ ಮಾಡುತ್ತದೆ. ಈ ಭಾಗದಲ್ಲಿನ ಸ್ಪರ್ಶ ಅತಿ ಉದ್ವೇಗ ಶೀಘ್ರವಾಗಿ ಹೆಚ್ಚಿಸುತ್ತದೆ. ಇದು ದೇಹದ ಅತ್ಯಂತ ಸಂವೇದನಾಶೀಲ ಪ್ರದೇಶಗಳಲ್ಲಿ ಒಂದು. 7. ತೊಡೆಯ ಭಾಗ. ವಿಶೇಷವಾಗಿ ಇದು ಆಂತರಿಕ ಭಾಗ. ನಿಧಾನವಾಗಿ ಸ್ಪರ್ಶಿಸುವುದು, ಮೃದುವಾಗಿ ಕೈಯಿಂದ ಸ್ಪರ್ಶ ಮಾಡುವುದು ಇವು ಆಂಟಿಸಿಪೇಷನ್ ಹೆಚ್ಚಿಸಿ ಮಹಿಳೆಯನ್ನು ಉದ್ವೇಗಕ್ಕೆ ತರುವಲ್ಲಿ ತುಂಬ ಉಪಯುಕ್ತ. 8. ಮನಸ್ಸು ಅತ್ಯಂತ ಉದ್ವೇಗ ಕೇಂದ್ರ. ಎಲ್ಲಿ ಮುಟ್ಟಿದರೆ ಉದ್ವೇಗವಾಗುತ್ತದೆ ಎಂಬುದಕ್ಕೂ ಮೊದಲು ಹೆಣ್ಣು ಮಕ್ಕಳ ಉದ್ವೇಗದ 70% ಮನಸ್ಸಿನಲ್ಲಿ ಆಗುತ್ತದೆ. ಬಹಳ ಜನರು ದೈಹಿಕ ಸ್ಪರ್ಶದ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಆದರೆ ಮಹಿಳೆಯರಲ್ಲಿ ಭಾವನಾತ್ಮಕ ಸಂಪರ್ಕವು ದೈಹಿಕ ಆಪ್ತತೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಪ್ರೀತಿಯಿಂದ ಮಾತನಾಡುವುದು, ಗಮನ ಕೊಟ್ಟು ಕೇಳುವುದು, ಮೆಚ್ಚುಗೆ ವ್ಯಕ್ತಪಡಿಸುವುದು, ಸಹಾಯ ಮಾಡುವುದು ಇವೆಲ್ಲವೂ ಸಂಗಾತಿಯೊಂದಿಗೆ ಆಪ್ತತೆಯನ್ನು ಹೆಚ್ಚಿಸಬಹುದು. ಒಬ್ಬ ಮಹಿಳೆ ಸುರಕ್ಷಿತವಾಗಿ ಗೌರವಿಸಲ್ಪಟ್ಟಂತೆ ಮತ್ತು ಪ್ರೀತಿಸಲ್ಪಟ್ಟಂತೆ ಅನುಭವಿಸಿದಾಗ ದಾಂಪತ್ಯದ ಆಪ್ತತೆ ಇನ್ನಷ್ಟು ಉತ್ತಮವಾಗಬಹುದು. ಮಹಿಳೆಯ ದೇಹದಲ್ಲಿ ಒಂದು ನಿರ್ದಿಷ್ಟ ಸ್ಥಳವನ್ನು ಮುಟ್ಟಿದರೆ ಮಾತ್ರ ಉದ್ವೇಗ ಉಂಟಾಗುತ್ತದೆ ಎಂಬ ನಿಯಮವಲ್ಲ. ಮನಸ್ಸು, ಭಾವನೆ, ನಂಬಿಕೆ, ಪ್ರೀತಿ ಮತ್ತು ಪರಸ್ಪರ ಒಪ್ಪಿಗೆ ಇವೆಲ್ಲವೂ ಆಪ್ತತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.